ನಮ್ಮೂರು ಮಂಕಿಯಲ್ಲಿ ಜಾತ್ರೆ ಮುಗಿದ್ರೂ ಕೂಡ ಜಾತ್ರೆ ಪೇಟೆ ಹವಾ ಮಾತ್ರ ಇನ್ನೂ ಮುಗ್ದೇ ಇಲ್ಲ. ಸ್ಕೂಲ್ ಮುಗಿಸ್ಕೊಂಡು ಜಾತ್ರೆ ಪೇಟೆ ದಾರಿನಲ್ಲಿ ನಡ್ಕೊಂಡು ಬರಬೇಕಾದ್ರೆ ಮಗಳಿಗೆ ಈ ಮಿರ್ಚಿ ಬಜ್ಜಿದು ಸ್ಮೆಲ್ಲು ಮೂಗಿಗೆ ಬಡ್ಕೊಂಡಿದೆ. ತಿನ್ನಬೇಕು ಅಂತ ಅನಿಸಿದೆ. ಬಂದ ತಕ್ಷಣವೇ ಕರ್ಕೊಂಡೋಗಿ ಕೊಡಿಸು ಅಂತ ಹಠ ಹಿಡಿದಿದ್ಲು. ಮನೆಯಲ್ಲಿ ಮೆಣಸಿನ್ಕಾಯಿ ತಂದಿದ್ದೇ ಇದೆ, ನಾನೇ ಮಾಡಿಕೊಡ್ತೀನಿ ಇರು ಅಂತಂದೆ. ಆದರೂ ಕೂಡ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅದಕ್ಕೆ ಅಂತಲೇ ಪ್ರಿಪೇರ್ ಮಾಡಿಕೊಂಡು ಇವಾಗ ಒಂದು ಮಿರ್ಚಿ ಬಜ್ಜಿಯನ್ನು ತುಂಬ ಸಿಂಪಲ್ಲಾಗಿ ಸ್ಟ್ರೀಟ್ ಫುಡ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಅರ್ಧ ಕೆ ಜಿಯಷ್ಟು ಮೆಣಸಿನ್ಕಾಯಿಗಳಿತ್ತು. ಅಷ್ಟು ಏನು ಬೇಕಾಗಲ್ಲ, ಒಂದು 1/4 kg ಆಗುವಷ್ಟು ಮಾತ್ರ ಇವತ್ತಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ತುದಿ ಭಾಗ ಏನಿರುತ್ತಲ್ವ ಅದನ್ನ ಕಟ್ ಮಾಡಿ ತೆಗಿತೀನಿ. ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಆ ಥರ ತೆಗೆದು ಬಿಟ್ಟೇ ಅಡುಗೆಗೆ ಯೂಸ್ ಮಾಡಿ ರೂಢಿ ನನಗೆ. ಹಾಗಾಗಿ ಅದನ್ನು ತೆಗೆದಿದ್ದೀನಿ. ನಂತರ ನೋಡಿ 2 ಭಾಗ ಮಾಡಿ ಸೀಳಿ ತೊಗೊಳ್ತಾ ಇದ್ದೀನಿ. ತೊಟ್ಟಿನ ಸಮೇತ ಸೀಳ್ಕೋಬೇಕು. ನಂತರ ಬಲ್ತಿರುವಂತಹ ಮೆಣಸಿನ್ಕಾಯಿಗಳಾಗಿದ್ದರೆ ಅದ್ರದ್ದು ಬೀಜನೆಲ್ಲ ಈ ರೀತಿ ರಿಮೂವ್ ಮಾಡ್ಕೋಬೇಕು. ಖಾರ ಜಾಸ್ತಿ ಇರುತ್ತೆ ಅಲ್ವಾ. ಎಳೆದಾಗಿರುವಂತಹ ಮೆಣಸಿನ್ಕಾಯಿ ಆದರೆ ಹಾಗೆ ಇಟ್ಟರೂ ನಡೆಯುತ್ತೆ. ಸೊ ನಾನಿಲ್ಲಿ ತುಂಬ ದೊಡ್ಡದು ಅಥವಾ ಬಲ್ತಿದೆ ಅಂತ ಅನಿಸಿರುವಂತಹ ಮೆಣಸಿನ್ಕಾಯ್ದು ಬೀಜನೆಲ್ಲ ತೆಗೆದು ಎಳೆದಿರುವಂಥದ್ದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯ್ದು ಬೀಜನೆಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಬೇಕಿರುವಂತಹ ಹಿಟ್ಟನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಇವಾಗ 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಜರಡಿ ಹಿಡಿದು ತೊಗೋಬೇಕಾಗತ್ತೆ, ಇಲ್ಲ ಅಂತಂದರೆ ಗಂಟುಗಳಾಗ್ಬಿಡತ್ತೆ. ಹಿಟ್ಟನ್ನು ಕಲಿಸ್ಕೊಳ್ಳೋವಾಗ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ನಾನು ಈ ಒಂದು ಕುಕ್ಕಿಂಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಜರಡಿ ಹಿಡಿದುಬಿಟ್ಟು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೆ. ಹಾಗಾಗಿ ಮತ್ತೆ ಸಪ್ರೇಟಾಗಿ ಜರಡಿ ಹಿಡಿತಾ ಇಲ್ಲ. ನೀವೇನಾದರೂ ಜರಡಿ ಹಿಡ್ದಿಲ್ಲ ಅಂತಂದರೆ ಜರಡಿ ಹಿಡಿದುಬಿಟ್ಟೇ ಈ ಒಂದು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಂತರ ಕಡಲೆ ಹಿಟ್ಟಿಗೆ ಇವಾಗ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಓಂಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಓಂಕಾಳಿನ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಜೀರಿಗೆಯನ್ನು ಕೂಡ ಯೂಸ್ ಮಾಡ್ಕೋಬಹುದು ಅಥವಾ ಇಂಗನ್ನು ಕೂಡ ಯೂಸ್ ಮಾಡ್ಕೋಬಹುದು. ಕಡಲೆ ಹಿಟ್ಟು ಬಂದುಬಿಟ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಜೀರಿಗೆ, ಓಂಕಾಳು ಅಥವಾ ಇಂಗನ್ನು ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ. 2.5 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆ, ಅಂದರೆ ಕಲರ್ ತುಂಬಾ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಬೇಕು ಅನ್ನೋಂಥವ್ರು ಈ ಟೈಮಲ್ಲಿ ಹಾಕ್ಕೋಬಹುದು, ಬಟ್ ತೀರಾ ಅನಿವಾರ್ಯ ಇಲ್ಲ ಅಂತಂದರೆ ನಾನು ಯಾವುದೇ ಅಡುಗೆಗೂ ಕೂಡ ಸೋಡಾವನ್ನು ಯೂಸ್ ಮಾಡ್ಕೊಳ್ಳಲ್ಲ, ಹಾಗಾಗಿ ಹಾಕಿಲ್ಲ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕೋಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಣ್ಣೆಯನ್ನು ಹಾಕ್ಕೊಳ್ಳೋದ್ರಿಂದ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದ್ಸಲ ಡ್ರೈ ಆಗಿ ಎಲ್ಲ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀವಲ್ವ, ಎಷ್ಟು ಲೈಟ್ ಆಗುತ್ತೋ ಅಷ್ಟು ಈ ಮಿರ್ಚಿ ಬಜ್ಜಿ ಕೂಡ ಹಗುರವಾಗಿ ಎಣ್ಣೆಯಲ್ಲಿ ತೇಲುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಈ ಥರ ಚೆನ್ನಾಗಿ ಇದನ್ನು ಒತ್ತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದನ್ನು ದೋಸೆ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ, ಇಡ್ಲಿ ಹಿಟ್ಟೆಲ್ಲ ಬರುತ್ತಲ್ವ ಆ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳುವಾಗಿ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಒಂದು ಸ್ವಲ್ಪ ನೀರು ಹಿಡಿಸುತ್ತೆ ಅಂತ ಅನಿಸ್ತು, ಅದಕ್ಕೋಸ್ಕರ ನೀರನ್ನು ಹಾಕ್ಕೊಂಡಿದ್ದೀನಿ. ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಕೋಬೇಕು ಅಂತಂದರೆ ಈ ರೀತಿ ಮಿಕ್ಸ್ ಮಾಡ್ತಾ ನೋಡಿ ಲೈಟ್ ಆಗ್ತಾ ಬರುತ್ತೆ. ಒಂಥರ ಹಗೂರ ಅನಿಸುತ್ತೆ ಹಿಟ್ಟು ಕಲಿಸ್ಕೊಳ್ಳೋವಾಗ. ಹಾಗೆಯೇ ನಾವು ಕೈಯಿಂದ ಹೀಗೆ ಮೇಲೆ ಎತ್ತಿದಾಗ ಸಲೀಸಾಗಿ ಅದು ಜಾರಬೇಕು, ಅಂದರೆ ನಾವು ಕೈಯಿಂದ ಇಳಿಬೇಕು. ಅದು ಆ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಕರೆಕ್ಟಾಗಿರುವಂತಹ ಹದ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ ಬಾಣಲೆನಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆ ಆಗಿರಬೇಕು, ಅಂದರೆ ಮಿರ್ಚಿ ಬಜ್ಜಿ ಸ್ವಲ್ಪ ಸೈಜಲ್ಲಿ ಉದ್ದಕ್ಕಿರುತ್ತಲ್ವ, ಹಾಗಾಗಿ ಚಿಕ್ಕ ಪಾತ್ರೆನಲ್ಲೆಲ್ಲ ಹಾಕ್ಕೊಂಡ್ರೆ ಬೇಯಿಸ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನಿಸುತ್ತೆ. ಸ್ವಲ್ಪ ಅಗಲ ಇರುವಂತಹ ಪಾತ್ರೆ ಆದರೆ ತುಂಬಾ ಚೆನ್ನಾಗಿ ಬೇಯಿಸ್ಕೋಬೋದು. ಎಣ್ಣೆ ಕಾಯೋವಷ್ಟರಲ್ಲಿ ಇವಾಗ ಇನ್ನೊಂದು ಕಡೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಮಿರ್ಚಿ ಏನಿತ್ತಲ್ವ ಅದನ್ನು ಹಿಟ್ಟಿನಲ್ಲಿ ಅದ್ದಿಸಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೆಣಸಿನಕಾಯನ್ನು ಈ ರೀತಿ ಹಿಟ್ಟಲ್ಲಿ ಅದ್ದುತ್ತಾ ಇದ್ರೆ ನೋಡಿ ಕೋಟಿಂಗ್ ಎಷ್ಟು ಚೆನ್ನಾಗಿ ನಿಲ್ತಾ ಇದೆ ಅಂತ. ಈ ಥರದಲ್ಲಿ ಬರಬೇಕು ಮಿರ್ಚಿ ಬಜ್ಜಿ, ಆವಾಗಲೇ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಒಂದು ಟೈಮ್ಗೆ ಅಂದರೆ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿಗಳಿಗೆ ಈ ರೀತಿ ಇವಾಗ ಕೋಟಿಂಗ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಹದವಾಗಿ ಕಾದಿತ್ತು, ಹಾಗೆಯೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಒಂದೊಂದೇ ಮೆಣಸಿನ್ಕಾಯಿಗಳನ್ನ ಇದರಲ್ಲಿ ಬಿಡ್ತಾ ಇದ್ದೀನಿ. ನೋಡಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದ ಹಾಗೆಯೇ ಎಷ್ಟು ಚೆನ್ನಾಗಿ ತೇಲ್ಕೊಂಡು ಬರ್ತಾ ಇದೆ ಅಂತ. ಸೌಟನ್ನು ಹಾಕೋ ಅವಶ್ಯಕತೆನೇ ಇಲ್ಲ, ನೋಡಿ ತಾನಾಗಿಯೇ ಮೇಲೆದ್ದು ಬರ್ತಾ ಇದೆ ಅಲ್ವಾ. ಹಿಟ್ಟನ್ನು ನಾವು ಎಷ್ಟು ಲೈಟಾಗಿ ಕಲಿಸ್ಕೊಳ್ತೀವೋ, ಅಂದರೆ ಹಗೂರ ಆಗ್ತಾ ಇರಬೇಕು ನಾವು ಕಲಿಸ್ಕೊಳ್ಳುವಂತಹ ಹಿಟ್ಟು, ಆವಾಗಲೇ ಈ ಒಂದು ಕ್ರಿಸ್ಪಿಯಾಗಿ ಇಷ್ಟು ತೇಲ್ತಾ ಇರುವಂತಹ ಮಿರ್ಚಿ ಬಜ್ಜಿಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಒಂದು ಟೈಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಬಜ್ಜಿಗಳೆಲ್ಲ ಎಣ್ಣೆಯಲ್ಲಿ ಈಸಿಯಾಗಿ ತೇಲ್ತಾ ಇದ್ದರೆ ಮಧ್ಯೆ ಸೌಟ್ ಹಾಕೊಳ್ಳುವಂತಹ ಅವಶ್ಯಕತೆ ಇರಲ್ಲ. ಒಂದು ಸೈಡಲ್ಲಿ ಕಂಪ್ಲೀಟಾಗಿ ಬೆಂದಿದೆ ಅಂತ ಅನಿಸಿದಾಗ ಈ ರೀತಿ ಸೌಟಿಂದ ಅದನ್ನು ಮಗ್ಚಿ ಹಾಕ್ಕೋಬೇಕಾಗತ್ತೆ. ಎಲ್ಲ ಕಡೆಯಲ್ಲೂ ಈಕ್ವಲ್ ಆಗಿ ಬೇಯಬೇಕಲ್ವಾ. ಹಿಟ್ಟನ್ನು ಕಲಿಸ್ಕೊಂಡಂತಹ ಹದ ಕರೆಕ್ಟಾಗಿತ್ತು ಅಂತಂದರೆ ತುಂಬಾ ಲೈಟಾಗಿರುವಂತಹ ಅಷ್ಟೇ ಕ್ರಿಸ್ಪಿ ಆಗಿರುವಂತಹ ಮಿರ್ಚಿ ಬಜ್ಜಿ ರೆಡಿಯಾಗಿಬಿಡತ್ತೆ. ಹಾಗೆಯೇ ಯಾವುದೇ ಒಂದು ಫುಡ್ ಆದರೂ ಕೂಡ ಅಷ್ಟೇ, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತೀವಿ ಅಂತಂದಾಗ ಎಣ್ಣೆಗೆ ಹಾಕಿದ ತಕ್ಷಣವೇ ಸೌಟನ್ನು ಹಾಕಿ ಮಗ್ಚಕ್ಕೆ ಹೋಗಬಾರ್ದು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಕೋಟಿಂಗ್ ಎಲ್ಲ ಬೇಗ ಬಿಟ್ಕೊಂಡ್ಬಿಡುತ್ತೆ, ಹಾಗೆ ಎಣ್ಣೆನಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರ ಸ್ವಲ್ಪ ಬೇಯ್ತಾ ಬರುತ್ತಲ್ವಾ, ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಆದ ನಂತರ ನಾವು ಸೌಟನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಯಾವುದೇ ಒಂದು ಫುಡ್ ಆದರೂ ರೆಡಿ ಆಗುತ್ತೆ. ಎಲ್ಲ ಕಡೆಯಲ್ಲೂ ಈಕ್ವಲ್ ಆಗಿ ಬೆಂದಿದೆ ಅಂತ ಗೊತ್ತಾಗುತ್ತಲ್ವಾ. ಮೆಣಸಿನ್ಕಾಯ್ದು ಕಲರೆಲ್ಲ ಚೇಂಜ್ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ಬೇಕಾದರೆ ಮೀಡಿಯಮ್ ಟು ಲೋ ಫ್ಲೇಮ್ಗೆ ಗ್ಯಾಸ್ ಫ್ಲೇಮನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ತಾ ಕ್ರಿಸ್ಪಿ ಆಗೋವರೆಗೂ ಈ ರೀತಿ ನಾವು ಫ್ರೈ ಮಾಡ್ಕೋಬಹುದು. ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆಯೇ ಕ್ರಿಸ್ಪಿ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಇದನ್ನು ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಸ್ಟ್ರೀಟ್ ಫುಡ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಕ್ರಿಸ್ಪಿ ಆಗಿರುವಂತಹ ಮಿರ್ಚಿ ಬಜ್ಜಿಯನ್ನು ಹೇಗೆ ಮಾಡೋದು ಅನ್ನುವಂಥದ್ದನ್ನು ನೋಡ್ಕೊಂಡ್ರಿ ಅಲ್ವಾ. ತುಂಬಾ ಈಸಿಯಾಗಿದೆ. ಮತ್ತ್ಯಾಕೆ ತಡ ಮಾಡ್ತೀರಾ, ಇವಾಗಲೇ ಮಿರ್ಚಿನ ತಂದುಬಿಟ್ಟು ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಹಾಗೆಯೇ ಈಗ ಸ್ವಲ್ಪ ಲೈಟಾಗಿ ಚಳಿ ಬೇರೆ ಇರುತ್ತಲ್ವ, ಸಂಜೆ ಹೊತ್ತಲ್ಲಿ ಟೀ ಜೊತೆಯಲ್ಲಿ ಕುಡಿಯೋದಕ್ಕೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನಂತೂ ಇವಾಗಲೇ ಇದನ್ನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ನೀವು ಯಾಕೆ ತಡ ಮಾಡ್ತೀರಾ, ಇವಾಗಲೇ ಮೆಣಸಿನ್ಕಾಯಿಗಳನ್ನ ತಂದುಬಿಟ್ಟು ಮಿರ್ಚಿ ಬಜ್ಜಿಯನ್ನು ಮಾಡಿಕೊಂಡು ತಿನ್ನಿ. ಹಾಗೆಯೇ ಟೇಸ್ಟ್ ಹೇಗಿತ್ತು ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವರು ಪೇಜನ್ನು ಫಾಲೋ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಇಂಥದ್ದೇ ಒಂದು ಹೆಲ್ದಿ ರೆಸಿಪಿ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.